ಹಾಯ್ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ತಾಂಡವ್ ಎಷ್ಟೇ ಹೇಳ್ತಿದ್ರು ಭಾಗ್ಯ ಕೇಳ್ತಾನೆ ಇರಲ್ಲ. ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಾಳೆ. ತಾಂಡವ್ ಹೇಳ್ತಾನೆ, ನಾನೇನು ತಪ್ಪು ಮಾಡಿದೆ? ನೀನೇ ಅಲ್ವಾ ಹೇಳಿದ್ದು, ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ದು ನೀನೇ. ಇವಾಗ ಸೈನ್ ಹಾಕಿದಾದ್ಮೇಲೆ ಇವಾಗ ನನ್ನ ಜೊತೆ ಇರ್ತೀಯ ಅಂತ ಹೇಳ್ತಿದ್ಯಾ? ನನ್ನ ಮಗ ಗುಂಡನನ್ನು ನಾನು ನೋಡ್ಕೊಳ್ತೇನೆ, ನಿಂದ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾನೆ. ಅವಾಗ ಭಾಗ್ಯ ಹೇಳ್ತಾಳೆ, ನನ್ನ ಅವಶ್ಯಕತೆ ನಿಮಗಿಲ್ಲದೆ ಇರ್ಬೋದು, ಆದರೆ ನಮ್ಮಿಬ್ಬರ ಅವಶ್ಯಕತೆ ನನ್ನ ಮಕ್ಕಳಿಗಿದೆ. ಹಾಗಾಗಿ ನಾನು ಇಲ್ಲಿ ಇದ್ದೇ ಇರ್ತೇನೆ. ಕೋರ್ಟಿನ ತೀರ್ಪು ಕೊಡುವವರೆಗೂ ನಾವಿಬ್ಬರು ಗಂಡ ಹೆಂಡತಿ, ಅದನ್ನು ನೆನ್ಪಿಟ್ಕೊಳ್ಳಿ. ಅದನ್ನು ಬಿಟ್ಟು ನಿನ್ನೆ ಅಷ್ಟು ಡಿವೋರ್ಸ್ ಕೊಟ್ಟು ಇವತ್ತು ಮತ್ತೊಂದು ಮದುವೆ ಆಗ್ಲಿಕ್ಕೆ ಹೊರಟಿದ್ದೀರಾ, ನಿಮ್ಗೆ ಎಷ್ಟ್ರೀ ಧೈರ್ಯ ಅಂತ ಹೇಳ್ತಾಳೆ. ಆವಾಗ ಪೊಲೀಸರು ಹೇಳ್ತಾರೆ, ನೋಡಿ ತಾಂಡವ್ ಅವರೇ, ನೀವು ಮಾಡೋದು ತಪ್ಪು. ನಮಗೆ ಕಂಪ್ಲೇಂಟ್ ಬಂದಿದೆ, ಹಾಗಾಗಿ ನಾವು ನಿಮ್ಮನ್ನು ಅರೆಸ್ಟ್ ಮಾಡೇ ಮಾಡ್ತೇವೆ ಅಂತ ಹೇಳ್ತಾರೆ. ಆವಾಗ ತಾಂಡವ್ಗೆ ತುಂಬಾ ಹೆದರಿಕೆ ಆಗುತ್ತೆ. ಆವಾಗ ತಾಂಡವ್ ದೊಡ್ಡ ನಾಟಕನೇ ಮಾಡ್ತಾನೆ ಭಾಗ್ಯನ ಹತ್ರ. ಭಾಗ್ಯ, ನಾನು ಮದುವೆ ಆಗಲ್ಲ ಭಾಗ್ಯ, ಆಗಲ್ಲ, ನಾನು ಹೇಳಿದೆ ತಾನೇ ನಮ್ಮಿಬ್ರದ್ದು ಡಿವೋರ್ಸ್ ಕೊಟ್ಟ ಆಮೇಲೆ ನಾನು ಮದುವೆ ಆಗ್ತೇನೆ ಅಂತ ಹೇಳ್ಕೊಂಡು ತುಂಬಾ ನಾಟಕ ಮಾಡ್ತಾನೆ. ಆದರೆ ಭಾಗ್ಯನಿಗೆ ಅವನ ನಾಟಕ ಎಲ್ಲ ಗೊತ್ತಾಗುತ್ತೆ. ಭಾಗ್ಯ ಹೇಳ್ತಾಳೆ, ಇಲ್ಲ ರೀ, ನೀವು ಮಾಡಿದ್ದು ತಪ್ಪೇ ತಪ್ಪು. ಇವಾಗಲೇ ಅದು ಇದೇ ಮನೇಲಿ ಇನ್ನೊಂದು ಮದುವೆ ಆಗ್ಲಿಕ್ಕೆ ಹೊರಟಿದ್ದೀರಾ. ನೀವು ಮಾಡಿದ್ದು ತಪ್ಪು, ಕಾನೂನು ಪ್ರಕಾರ ಇದು ದೊಡ್ಡ ತಪ್ಪು, ನಿಮಗೆ ಶಿಕ್ಷೆ ಆಗಲೇಬೇಕು. ಪೊಲೀಸ್ ಅವ್ರ ಹತ್ರ ಅರೆಸ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಆಗ ತಾಂಡವ್ನ ಮಾತು ಪೊಲೀಸರು ಕೇಳಲ್ಲ, ತಾಂಡವ್ನ ಅರೆಸ್ಟ್ ಮಾಡ್ತಾರೆ. ಇನ್ನು ತಾಂಡವ್ ತುಂಬಾ ಸಿಟ್ಟು ಮಾಡ್ಕೊಂಡು ಹೋಗ್ತಾನೆ. ಏನೇ ನನ್ನನ್ನೇ ಅರೆಸ್ಟ್ ಮಾಡಿಸಿದ್ಯಾ, ನಿನ್ನನ್ನು ಬಿಡಲ್ಲ ಕಣೆ ನಾನು ಅಂತ ತಿಳ್ಕೊಂಡು ತುಂಬಾ ಸಿಟ್ಟು ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಸಣ್ಣ ಕ್ಲಿಪ್ಪಿಂಗ್ಸ್ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.